ಚಾಕು ಇರಿತಕ್ಕೊಳಗಾದ ಕಿರುತೆರೆ ನಟಿ ಮಂಜುಳಾ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಕೆಡ್ಡಾಗೆ ಬಿದ್ದಿರುವ ಡ್ರೈವರ್ ಗಂಡ ಅಸಲಿ ಕಥೆಯನ್ನ ಒಂದೊಂದಾಗಿ ತೆರೆದಿಟ್ಟಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನನ್ ಬೆನ್ನಿಂದ ಯಾರು ಏನೇ ಮಾತಾಡಿದ್ರು ಪರವಾಗಿಲ್ಲ, ಆದ್ರೆ ನನ್ ಮುಂದೆ ಬಾಯಿ ಬಿಚ್ಚೋ ಧೈರ್ಯ ಇಲ್ವಲ್ಲ, ಅಷ್ಟೇ ಸಾಕು. ಸುದ್ದಿ ಬಳಸಿ ಬರೋದಿಲ್ಲ, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ಸುದ್ದಿ ಬರೋ ಸಡೆಗಳೆಲ್ಲಾರ್ನೂ ಹೂತಾಕೆ ಬಿಡ್ತೀನಿ. ನಟಿ ಮಂಜುಳಾ ಚಾಕು ಇರಿತ ಪ್ರಕರಣಕ್ಕೆ ಟ್ವಿಸ್ಟ್. ಪತ್ನಿ ವಿರುದ್ಧವೇ ಗಂಡನ ಆರೋಪಗಳ ಸುರಿಮಳೆ. ಮೂರೇ ದಿನದ ಹಿಂದೆ ಕಿರುತೆರೆ ನಟಿಗೆ ಗಂಡನೇ ಚಾಕು ಚುಚ್ಚಿದ ವಿಷಯ ದೊಡ್ಡದಾಗಿ ಸುದ್ದಿಯಾಗಿತ್ತು. ಪ್ರೀತಿಸಿ ಮದುವೆಯಾದ ಗಂಡನೇ ಪತ್ನಿ ಪಾಲಿಗೆ ನರರಾಕ್ಷಸನಾಗಿದ್ದ ಅಂತಾನೂ ಸದ್ದು ಮಾಡಿತ್ತು. ಇದರ ತನಿಖೆಗಿಳಿದ ಪೊಲೀಸರು ಆರೋಪಿಯನ್ನ ಲಾಕ್ ಮಾಡ್ತಾ ಇದ್ದಂತೆ ಹೊಸ ಕಥೆಗಳು ಹುಟ್ಟುಕೊಳ್ತಿವೆ. ಪತ್ನಿಗೆ ಚಾಕು ಇರಿದಿದ್ದ ಗಂಡನೇ ಆರೋಪಗಳ ಸುರಿಮಳೆಗೈದಿದ್ದಾನೆ. ಮಂಜುಳಾ ಅಲಿಯಾಸ್ ಶ್ರುತಿ ಮೊದಲೇ ಬಣ್ಣದ ಲೋಕದಲ್ಲಿದ್ದ ಚೆಲುವೆ. ಅಲ್ಲಿ ಶೂಟಿಂಗ್ ಇದೆ, ಇಲ್ಲಿ ಶೂಟಿಂಗ್ ಇದೆ ಅಂತ ತುಂಬಾನೇ ಬ್ಯುಸಿಯಾಗಿರ್ತಿದ್ಲು. ಬೆಳಗ್ಗೆ ಮನೆ ಬಿಟ್ರೆ ಅದ್ಯಾವ ಟೈಮ್ಗೆ ಮನೆ ಸೇರ್ತಿದ್ಲು ಗೊತ್ತಿಲ್ಲ. ಹೀಗಾಗಿ ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗ್ತಿತ್ತಂತೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಮನೆಯನ್ನ ಲೀಸ್ಗೆ ಹಾಕೊಂಡಿದ್ದ ಅಮರೇಶ್ಗೆ ಮನೆ ಜವಾಬ್ದಾರಿಯೂ ಈತನ ಮೇಲೆಯೇ ಬಿದ್ದಿತ್ತು. ಯಾಕಂದ್ರೆ ಹೆಂಡತಿ ಶೂಟಿಂಗ್ಗೆ ಅಂತ ಹೋದ್ರೆ ಯಾವಾಗ್ಲೂ ಬರ್ತಿದ್ಲಂತೆ, ಕೆಲವೊಮ್ಮೆ ಮನೆಗೆ ಬರ್ತಿರ್ಲಿಲ್ವಂತೆ. ಜೊತೆಗೆ ಲೀಸ್ಗೆ ತಗೊಂಡಿದ್ದ ಮನೆಯನ್ನ ಖಾಲಿ ಮಾಡೋಣ ಅಂತ ನಿತ್ಯ ಗಲಾಟೆ ಮಾಡ್ತಿದ್ದಳಂತೆ. ಈಗ 3 ತಿಂಗಳ ಹಿಂದೆ ಒಂದು ಅವರು ಮಂಜುಳಾ ಅನ್ನೋರು ಅವರ ಗಂಡನ ಮೇಲೆ ಒಂದು ಕಂಪ್ಲೇಂಟು ಕೊಡ್ತಾರೆ. ಈ ಡೌರಿ ಮತ್ತು ಹ್ಯಾರಾಸ್ಮೆಂಟ್ ಕಂಪ್ಲೇಂಟನ್ನು ಕೊಡ್ತಾರೆ. ತದನಂತರ ಈಗ ಒಂದು ವಾರ 10 ದಿನದ ಹಿಂದೆ ಇಬ್ಬರು ಕೂಡ ಒಂದಾಗಿ ಬದುಕಬೇಕು ಅಂತ ಹೇಳಿ ಇಬ್ಬರು ಕೂಡ ಡಿಸೈಡ್ ಮಾಡಿ ಅವ್ರದ್ದು ಶ್ರೀನಗರಲ್ಲಿ ಅವ್ರ ಮನೆಯಲ್ಲಿ ಜೊತೆಗೆ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೂ ಕೂಡ ಒಂದು ವಾರದಿಂದ ಭಿನ್ನಾಭಿಪ್ರಾಯ ಬಂದು ಇಬ್ಬರ ನಡುವೆ ಬಂದು ಇಬ್ಬರು ಕೂಡ ಗಲಾಟೆ ಮಾಡಿ ಗಂಡ ಅಮರೇಶ್ ಅಂತ ಹೇಳಿ ಆಕೆಗೆ ಸ್ಟ್ಯಾಬಿಂಗ್ ಮಾಡ್ತಾರೆ. ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಕಾಮನ್ ಆಗಿತ್ತು. ಈ ಹಿಂದೆ ಪೊಲೀಸ್ ಠಾಣೆ ಮೆಟ್ಟಿಲನ್ನೂ ಏರಿದ್ರು. ಇದು ಸಾಲದು ಅಂತ ಇತ್ತೀಚೆಗೆ ಮನೆ ಬಿಟ್ಟು ಹೋದವಳು ಅಣ್ಣನ ಮನೆ ಸೇರ್ಕೊಂಡಿದ್ದಳು. ಇದೇ ಸಿಟ್ಟಲ್ಲಿ ಚಾಕು ಚುಚ್ಚಿದೆ ಅಂತ ಸತ್ಯಕ್ಕಾಕಿದ್ದಾನೆ. ಪಕ್ಕದವ್ರು ಬಂದು ಆಕೆ ಜಗಳನ ಬಿಡಿಸಿ ಆಕೆಯನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ತಗೊಂಡೋಗಿ ಅಲ್ಲಿ ದಾಖಲಿಸ್ತಾರೆ. ಅಲ್ಲಿ ಆಕೆ ಅಡ್ಮಿಟ್ ಆಗಿರ್ತಾರೆ. ತದನಂತರ ಹನುಮಂತ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣವೂ ಕೂಡ ದಾಖಲಾಗುತ್ತೆ, ಈ 307 ಅಟೆಂಪ್ಟ್ ಮರ್ಡರ್. ಸೊ ಆ ವಿಚಾರದಲ್ಲಿ ಆತನನ್ನು ಹನುಮಂತ ನಗರ ಪೊಲೀಸ್ನವರು ಆತನನ್ನು ಬಂಧಿಸಿ ತನಿಖೆಯನ್ನು ನಾವು ಮುಂದುವರಿಸಿದ್ವಿ. ಒಟ್ನಲ್ಲಿ ಗಂಡ ಹೆಂಡತಿ ನಡುವಿನ ಜಗಳ ಒಬ್ಬಳನ್ನ ಆಸ್ಪತ್ರೆ ಸೇರುವಂತೆ ಮಾಡಿದೆ. ಇತ್ತ ಪತ್ನಿಗೆ ಚಾಕು ಚುಚ್ಚಿದವ ಜೈಲು ಸೇರಿದ್ರೆ ಅತ್ತ ಇಬ್ಬರು ಮಕ್ಕಳು ಮಾತ್ರ ಕಣ್ಣೀರಲ್ಲಿ ದಿನ ದೂಡ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.